ವಿಧಾನ ಪರಿಷತ್ನಲ್ಲಿ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಹೊತ್ತಿದ್ದಾರೆ ಸಿಟಿ ರವಿ. ಈ ಒಂದು ವಿಚಾರದಲ್ಲಿ ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾವ ರೀತಿಯಾಗಿ ವಾಗ್ಯುದ್ಧ ಏರ್ಪಟ್ಟಿತ್ತು ಎಲ್ರಿಗೂ ಗೊತ್ತಿರುವಂಥದ್ದು. ಅದಾದ್ಮೇಲೆ ಅರೆಸ್ಟ್ ಆಗಿ ನಂತರ ಜಾಮೀನನ್ನ ಪಡೆದುಕೊಂಡಿದ್ದು ದೊಡ್ಡ ಹೈಡ್ರಾಮಕ್ಕೆ ಕಾರಣ ಆಗಿತ್ತು. ಒಂದು ರೀತಿಯಾದಂಥ ರೋಚಕ ಕ್ಷಣಗಳ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ನಿನ್ನೆ ಇಡೀ ದಿನ ಸಿಟಿ ರವಿಗೆ ಮಧ್ಯಂತರ ಜಾಮೀನನ್ನ ಕೊಟ್ಟು ಹೈಕೋರ್ಟ್. ಮುಂದೇನು ಅನ್ನುವಂಥ ಪ್ರಶ್ನೆ ಇದೆ. ಅಶ್ಲೀಲ ಪದ ಬಳಕೆ ಕೇಸ್ನಲ್ಲಿ ಮತ್ತೆ ಸಂಕಷ್ಟ ಫಿಕ್ಸಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಇಲ್ಲಿ ಜಾಮೀನು ಕೊಟ್ಟಿದ್ದು ಸಿಟಿ ರವಿ ಏನು ತಪ್ಪೇ ಮಾಡಿಲ್ಲ ಅಂತಲ್ಲ, ಆದರೆ ಅಲ್ಲಿ ಹಾಕೊಂಡಿದ್ದಂಥ ಸೆಕ್ಷನ್ ಪ್ರಕಾರ, ಸೆಕ್ಷನ್ 75, 79 ಪ್ರಕಾರ ಮಾಡಬೇಕಾದಂಥ ಪ್ರೋಸೆಸ್ ಮಾಡಲಿಲ್ಲ. ಫಸ್ಟ್ ನೋಟಿಸ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಆಮೇಲೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ವೈಲೇಷನ್ ಆಗಿದೆ. ಮೆಡಿಕಲ್ ರಿಪೋರ್ಟ್ ಓದಕ್ಕಾಗಲ್ಲ, ನೆಟ್ಟಕ್ಕೆ ಕೊಟ್ಟಿಲ್ಲ ಮೆಡಿಕಲ್ ರಿಪೋರ್ಟ್ನ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಅಬ್ಸರ್ವೇಷನ್ ಅನ್ನ ಕೋರ್ಟ್ ಮಾಡಿತ್ತು. ಸೊ ಹೀಗಾಗಿ ಜಾಮೀನು ಸಿಕ್ಕಿದ್ದು ಸಿಟಿ ರವಿ ಅವರಿಗೆ. ಮತ್ತೊಂದು ಕಡೆ ಅದು ಸದನದಲ್ಲಿ ಬೇರೆ ನಡೆದಿದ್ದಂಥ ಹಿನ್ನೆಲೆಯಲ್ಲಿ ಕಸ್ಟೋಡಿಯನ್ ಆಫ್ ದ ಹೌಸ್ ಸಭಾಪತಿ, ಸೊ ಹೀಗಾಗಿ ಅವರು ತೀರ್ಮಾನವನ್ನ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಅಲ್ಲಿ ಉಲ್ಲೇಖ ಆಗ್ತಾ ಇತ್ತು. ಮಧ್ಯರಾತ್ರಿ ಬೆಂಗಳೂರಿಗೆ ನಂತರ ಜಾಮೀನು ಸಿಕ್ಕ ಬಳಿಕ MLC ಸಿಟಿ ರವಿ ಅವರು ಬಂದರು. ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಸಿಟಿ ರವಿ. ಸುದ್ದಿಗೋಷ್ಠಿಯಲ್ಲಿ ಇನ್ನು ಏನು ಮಾತನಾಡ್ತಾರೆ ಕಾದ್ ನೋಡಬೇಕು, ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅಂತ. ಬೆಂಗಳೂರಿಗೆ ಬರ್ತಾ ಇದ್ದಂತೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಆಬ್ವಿಯಸ್ಲಿ ಎಕ್ಸ್ಪೆಕ್ಟೆಡ್ ಕೂಡ ಅದು. ಹೆದ್ರಲ್ಲ, ಮನೆಯಲ್ಲಿ ಕೂರಲ್ಲ, ದುರ್ಬಲ ಆಗಲ್ಲ ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ. ಆದರೆ ಅವರು ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ, ಆಡಿಯೋ ವಿಡಿಯೋದ ಬಗ್ಗೆ ಏನಾದರೂ ಸಾಕ್ಷಿಗಳು ಸಿಗ್ತಾವ ಕಾದ್ ನೋಡಬೇಕು. ಯಾಕೆಂದ್ರೆ ನಿಜಕ್ಕೂ ಆ ರೀತಿಯಾಗಿ ಮಾತನಾಡಿದ್ರೆ ಈಗ ಇಡೀ ದೇಶದಾದ್ಯಂತ ಈ ವಿಚಾರ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯ್ತಲ್ಲ, ಹಂಗೆ ವಿರೋಧಕ್ಕೂ ಕಾರಣ ಆಗ್ಬೇಕಾಗತ್ತೆ. ಆ ರೀತಿಯಾಗಿ ಮಾತನಾಡಿದ್ರೆ, ಆ ಪದವನ್ನ ಬಳಸಿದ್ರೆ. ಇನ್ನ ಕೇಂದ್ರ ನಾಯಕರಿಂದ ಧೈರ್ಯ ಅಂತ ಕೂಡ ಸಿಟಿ ರವಿ ಅವರು ಮಾತನಾಡಿದ್ರು. ಅತ್ತ ಬೆಳಗಾವಿಯಲ್ಲಿ ಸಿಟಿ ರವಿ ವಿರುದ್ಧ ಇಂದು ಧರಣಿಯನ್ನ ಮಾಡಲಾಗ್ತಾ ಇದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅಭಿಮಾನಿಗಳಿಂದ ಪ್ರತಿಭಟನೆಗೆ ಕರೆಯನ್ನ ಕೊಡಲಾಗಿದೆ. ಸಿಟಿ ರವಿ ಸದಸ್ಯತ್ವ ರದ್ದತಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡಲಾಗುತ್ತೆ. ಈಗ ಆಲ್ರೆಡಿ ನಿನ್ನೆನೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಇವತ್ತು ಕೂಡ ಅದು ಮುಂದುವರಿತಾ ಇದೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಪ್ತ APMC ಮಾಜಿ ಅಧ್ಯಕ್ಷ ಯುವರಾಜ್ ಕದಂ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಬೆಳಗ್ಗೆ 11 ಗಂಟೆಗೆ CP-ಎಡ್ ಮೈದಾನದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಇನ್ನು ರಾತ್ರಿ ಬೆಂಗಳೂರಿಗೆ ಸಿಟಿ ರವಿ ಬರ್ತಾ ಇದ್ದಂತೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು. ಏನು ಮಾತನಾಡಿದ್ರು ಕೇಳೋಣ. ಮಾತಾಡಿದ್ದಾರೆ ಕೇಂದ್ರೀಯ ನಾಯಕರುಗಳು ಮಾತಾಡಿ ಧೈರ್ಯ ತುಂಬ ಕೆಲಸ ಮಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು, ಅಮಿತ್ ಶಾ ಅವರು, ಪ್ರಹ್ಲಾದ್ ಜೋಶಿ ಅವರು, ವಿ ಸೋಮಣ್ಣ ಅವರು, HD ಕುಮಾರಸ್ವಾಮಿ ಅವರು, ಬಹುತೇಕ ನಮ್ಮ ಸಂಸತ್ ಸದಸ್ಯರು ಎಲ್ಲರೂ ಪ್ರತಿಕ್ರಿಯೆನೂ ಕೊಟ್ಟಿದ್ದಾರೆ ಮತ್ತು ಮಾತನಾಡಿದ್ದಾರೆ. 35 ವರ್ಷದ ಹಿಂದೆ ಸಿದ್ಧಾಂತಕ್ಕಾಗಿಯೇ ಹೋರಾಟ ಮಾಡ್ತಿದ್ದ ಕಾಲದಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡೋದನ್ನು ಎಲ್ಲ ಮಾಡಿಬಿಟ್ಟಿದ್ರು. ಆ ದೌರ್ಜನ್ಯ ನಮ್ಮನ್ನು ಹೋರಾಟ ಮಾಡೋದಕ್ಕೆ ಗಟ್ಟಿ ಮಾಡ್ತೇ ಹೊರತು ನಮ್ಮನ್ನು ದುರ್ಬಲಗೊಳಿಸಲಿಲ್ಲ. ಈಗ ಈ ರೀತಿ ಮೂಲಕ ದುರ್ಬಲಗೊಳಿಸ್ತೀವಿ ಅಂತ ಅವರು ಅನಿಸೋದು ಅವ್ರ ಭ್ರಮೆ. ನಮ್ಗೆ ಈ ಥರದ ಕೆಲಸ ಈ ಥರ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಆಗ್ತೀವಿ. ಮತ್ತು ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ 0 FIR ಬುಕ್ ಮಾಡಲಿಕ್ಕೆ ದೂರು ಕೊಟ್ಟೆ. ಹಿಂಬರ ಕೊಡೋದಕ್ಕೆ ಅಶೋಕ್ ಅವ್ರ ಧರಣಿ ಕೂತ್ಕೋಬೇಕಾಯ್ತು. ಮಧ್ಯರಾತ್ರಿ 3 ಗಂಟೆಗೆ ಹಿಂಬರ ಕೊಟ್ಟರು, FIR ಕೊಡಲಿಲ್ಲ. ಅಂದರೆ ಕಾನೂನು ಸಿಟಿ ರವಿಯವರಿಗೊಂದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೊಂದು ಕಾನೂನು ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆಯಾ? ಪೊಲೀಸರು ನಿಷ್ಪಕ್ಷಪಾತಿಗಳಾಗಿ ವರ್ತಿಸ್ತಾ ಇದ್ದಾರೋ, ಪಕ್ಷಪಾತಿಗಳಾಗಿ ವರ್ತಿಸ್ತಾ ಇದ್ದಾರೋ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಡ. ನಾವು ಬೇರೆಯವ್ರ ರೀತಿನಲ್ಲಿ ಆಲೋಚನೆ ಮಾಡಬಾರ್ದು. ಯಾರೋ ಒಬ್ಬರು ಸಚಿವರು ಹೇಳ್ತಾಯಿದ್ರು, ಇದು ಅವ್ರ ಏರಿಯಾ, ಬದುಕಿ ಬಂದಿದ್ದೇ ಪುಣ್ಯ ಅಂತ ಹೇಳ್ತಾಯಿದ್ರು. ಅಂದರೆ ಏನು ತಿಳ್ಕೊಂಡಿದ್ದಾರೆ ಇವರು? ಅಂದರೆ ಕಾನೂನು ಮೀರಿದಾರ ಅವರು? ಬದುಕಿ ಬಂದಿದ್ದೇ ಪುಣ್ಯ ಅಂದರೆ ಇವರು ಅವ್ರ ಮನಸ್ಥಿತಿ ಹೇಗಿದೆ? ಅಂದರೆ ಇವರು ಯಾವ ರಿಪಬ್ಲಿಕ್ ಮಾಡಕ್ಕೆ, ಬನಾನಾ ರಿಪಬ್ಲಿಕ್ ಮಾಡಕ್ಕೆ ಹೊಟ್ಟಿದ್ದಾರೆ ಕರ್ನಾಟಕನ? ಇಂಥವ್ರ ಕೈಗೆ ಅಧಿಕಾರದ ಚುಕ್ಕಾಣಿ ಸಿಕ್ಕಿದ್ರೆ ಏನು ಪರಿಸ್ಥಿತಿ ಬಂದ್ಬಿಡ್ಬೋದು ರಾಜ್ಯದ ಪರಿಸ್ಥಿತಿ? ಇನ್ನೊಂದು ಬನಾನಾ ರಿಪಬ್ಲಿಕ್ಕಾ? ನಾನು ಹೇಗೆ ಅನ್ನೋದನ್ನು ಚಿಕ್ಕಮಗಳೂರು ಜನರನ್ನು ಕೇಳಿ, ಉಳಿದವ್ರು ಹೇಗೆ ಅನ್ನೋದು ಅವ್ರೂರು ಜನರನ್ನೇ ಕೇಳಿ. ಅವ್ರವ್ರ ಊರಿನ ಜನರನ್ನೇ ನೀವು ಕೇಳಿದ್ರೆ ಅವ್ರ ಬಗ್ಗೆನೂ ಹೇಳ್ತಾರೆ. ನಾನು ಹೇಗೆ ಅಂತ ಚಿಕ್ಕಮಗಳೂರು ಜನರು ಹೇಳ್ತಾರೆ.
ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಂಗಳೂರಿಂದ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತು ಒಂದ್ ಕಡೆ ಬೆಳಗಾವಿಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಮೊದಲದಾಗಿ ತಿಮ್ಮೇಗೌಡ್ರ, ಇವತ್ತು ಸಿಟಿ ರವಿ ಅವರು ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿರುವಂಥದ್ದು 11:30ಕ್ಕೆ ಒಂದು ದೊಡ್ಡ ಹೈಡ್ರಾಮಕ್ಕೆ ಕಾರಣ ಆಗಿತ್ತು. ಮೊನ್ನೆ ಸೆಷನ್ ಮುಗಿದ ಕ್ಷಣದಿಂದಲೂ ಕೂಡ ಈಗ ಆಲ್ರೆಡಿ ಸಾಕಷ್ಟು ವಾಗ್ದಾಳಿಯನ್ನ ಕೂಡ ಮಾಡಿದ್ದಾರೆ ಕಾಂಗ್ರೆಸ್ನ ವಿರುದ್ಧ. ಇವತ್ತು ಸುದ್ದಿಗೋಷ್ಠಿಯ ಹೈಲೈಟ್ಸ್ ಅಂತ ನೋಡೋದಾದ್ರೆ ಅಂತ ಸುದ್ದಿಗೋಷ್ಠಿಯ ಹೈಲೈಟ್ಸ್ ಅಂದರೆ ಇದೊಂದು ಒಕ್ಕಲಿಗ ವಿರೋಧಿ ಸರ್ಕಾರ, ವಿಪಕ್ಷ ಶಾಸಕರನ್ನು ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ. ಮತ್ತೊಂದು ಕಡೆಯಾಗಿ ಅನಗತ್ಯವಾಗಿ ಅಂದರೆ ಯಾವುದೇ ರೀತಿಯಾದಂಥ ನೋಟಿಸನ್ನು ಕೊಡದೆ ಒಬ್ಬ ಶಾಸಕರ ಮೇಲೆ, ಜನಪ್ರತಿನಿಧಿಯ ಮೇಲೆ ಈ ರೀತಿಯಾದಂಥ ಒಂದು ದಬ್ಬಾಳಿಕೆಯನ್ನು ಮಾಡ್ತಾ ಇದೆ. ತುರ್ತು ಪರಿಸ್ಥಿತಿಯನ್ನು ಇರೋದಕ್ಕೆ ಹೊರಟಿರುತ್ತೆ ಕಾಣಿಸ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಟಾರ್ಗೆಟ್ ಮಾಡುವಂಥ ಒಂದು ಉದ್ದೇಶ ಈ ಸುದ್ದಿಗೋಷ್ಠಿಯಲ್ಲಿ ಅಡಗಿರುವಂಥದ್ದು. ಸೊ ಹೀಗಾಗಿ ಯಾವ ರೀತಿಯಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಅವಾಚ್ಯ ಶಬ್ದ ಬಳಕೆ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಒಂದು ರೀತಿ ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೋ, ಅಷ್ಟೇ ಪ್ರಮಾಣದಲ್ಲಿ ಸಿ ಟಿ ರವಿರು ಕೂಡ ಭಾವನಾತ್ಮಕ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಇದೀಗ ಒಂದು ಚಿಂತನೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏನು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಅದು ಕಲಾಪದೊಳಗಿನ ಘಟನೆಯನ್ನು ಸಿವಿಲ್ ಪೊಲೀಸ್ನವರು ಹೇಗೆ ಕೈಗೆತ್ತಿಕೊಳ್ಳೋದಕ್ಕೆ ಸಾಧ್ಯ, ಮತ್ತೊಂದು ಕಡೆಗೆ ಯಾವುದೇ ರೀತಿಯಾದಂಥ ಒಂದು ನೋಟಿಸನ್ನು ಜಾರಿ ಮಾಡದೆ ಏಕಾಏಕಿಗೆ ಅರೆಸ್ಟ್ ಮಾಡಿದ್ದು ಹೇಗೆ ಅನ್ನುವಂಥ ನಿಟ್ಟಲ್ಲಿ ಇದಕ್ಕೆ ಪೂರಕವಾಗಿ ನಿನ್ನೆ ಜಾಮೀನು ಮಂಜೂರು ಮಾಡಿರ್ತಕ್ಕಂಥ ಕೋರ್ಟ್ ಕೂಡ ಈ ಒಂದು ಅರೆಸ್ಟ್ ಪ್ರೊಸೀಡಿಂಗ್ಸನ್ನು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಇದೀಗ ಗೃಹ ಇಲಾಖೆಯು ಕೂಡ ಇದೊಂದು ರೀತಿ ಪೀಕಲಾಟದ ಸಂಗತಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣವನ್ನು ಯಾವ ರೀತಿಯಾಗಿ ಸಮರ್ಥನೆ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿಯೇ ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಬುಲಾವ್ ಕೊಟ್ಟಿದ್ರು. ಅದರಂತೆ ನಗರ ಪೊಲೀಸ್ ಆಯುಕ್ತ ದಯಾನಂದ್, ಮತ್ತೊಂದು ಕಡೆಗೆ ಹಿರಿಯ ಪೊಲೀಸ್ ಅಧಿಕಾರಿ ಅಲೋಕ್ ಕುಮಾರ್ ಅವರು ಕೂಡ ಈ ಕೆಲವೇ ಕ್ಷಣಗಳ ಹಿಂದಷ್ಟೇ ಗೃಹ ಸಚಿವರನ್ನು ಭೇಟಿ ಮಾಡಿ ವಾಪಸ್ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಪ್ರಕರಣವನ್ನು ಇದೀಗ BJP ಏನು ಕಾಂಗ್ರೆಸ್ಸನ್ನು ಅಣಿಯೋದಕ್ಕೆ ಒಂದು ರೀತಿ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡ್ರೆ ಅತ್ತ ಏನು ಭಾವನಾತ್ಮಕ ಅಸ್ತ್ರ ಪ್ರಯೋಗ ಮಾಡೋದ್ರ ಮುಖಾಂತರ BJP ಒಂದು ರೀತಿ ಮಹಿಳಾ ವಿರೋಧಿ ಅನ್ನುವಂಥ ನಿಟ್ಟಲ್ಲಿ ಬಿಂಬಿಸುವಂಥ ನಿಟ್ಟಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಕೂಡ ಬೃಹತ್ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಏನು ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರು, ಹಳೆ ಮೈಸೂರು ಭಾಗದ ಒಂದಿಷ್ಟು ಶಾಸಕರು ಕೂಡ ಒಂದು ರೀತಿ ಆತಂಕದಲ್ಲಿದ್ದಂತೆ ಕಾಣಿಸ್ತಾ ಇರ್ತಕ್ಕಂಥದ್ದು. ನಿನ್ನೆ ಮಂಡ್ಯ ಬಗ್ಗೆ ಇನ್ನಷ್ಟು ನೆಕ್ಸ್ಟ್ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ತಿಮ್ಮೇಗೌಡ್ರೆ, ಹಾಗೆ ಸಂಪರ್ಕದಲ್ಲಿದೆ. ಮತ್ತೊಂದ್ ಕಡೆ ಬೆಳಗಾವಿಯಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾನ್ಸ್ ಮುಂದಾಗಿದ್ದಾರೆ. ಇದರ ಬಗ್ಗೆ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಇವತ್ತು ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾನ್ಸ್ ಯಾವ ರೀತಿಯಾಗಿ CT ರವಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ವೇದಿಕೆಯನ್ನ ರೆಡಿ ಮಾಡ್ಕೊಂಡಿದ್ದಾರೆ? ಎಷ್ಟು ಗಂಟೆಗೆ ಪ್ರತಿಭಟನೆ ನಡೀತಾ ಇದೆ? ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ? ಪೃಥ್ವಿರಾಜ್, ಈಗ CT ರವಿ ಬಂಧನ ಆಯಿತು ಮತ್ತು ಹೈಕೋರ್ಟ್ ಅವರಿಗೆ ಜಾಮೀನನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈಗ ಪರಿಷತ್ ಸದಸ್ಯರಿಂದ ಅವ್ರನ್ನ ವಜಾ ಮಾಡಬೇಕು ಅಂತ ಆಗ್ರಹಿಸಿ ಇವತ್ತು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಆಯೋಜನೆ ಮಾಡಿದ್ದಾರೆ. CP8 ಮೈದಾನದಿಂದ ಬೆಳಗಾವಿಯ ಚೆನ್ನಮ್ಮ ವೃತ್ತದವರೆಗೂ ಕೂಡ ಬೆಳಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಇನ್ನು ಇದಕ್ಕಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ವಿವಿಧ ಗ್ರಾಮಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋರಿದ್ದಾರೆ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ನಿನ್ನೆ ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕಿರ್ತಕ್ಕಂಥದ್ದು. ಇದು ಕ್ಷೇತ್ರದ ಜನರನ್ನು ಕೂಡ ಒಟ್ಟುಗೂಡಿಸಿ ಇವತ್ತು ಪ್ರತಿಭಟನೆಯಲ್ಲೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಬೆಳಗಾವಿಯಲ್ಲಿ ಇವತ್ತು ಮತ್ತೆ ಈ ಒಂದು CT ರವಿ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಈ ಪ್ರಕರಣವನ್ನ ಕಾಂಗ್ರೆಸ್ ಜೀವಂತವಾಗಿಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ಯಾಕಂದ್ರೆ CT ರವಿ ಬಂಧನ ಸಂದರ್ಭದಲ್ಲಿ ಅನೇಕ ನಿಯಮಗಳ ಉಲ್ಲಂಘನೆಯಾಗಿದೆ ಅಂತಕ್ಕಂಥದ್ದು ಈಗ ಕೋರ್ಟ್ ಕೂಡ ಅಬ್ಸರ್ವ್ ಮಾಡಿದೆ. ನಿನ್ನೆ ಓಪನ್ ಕೋರ್ಟ್ ನಲ್ಲಿ CT ರವಿ ತಮಗಾಗಿರ್ತಕ್ಕಂತಹ ನೋವು ಮತ್ತು ಪೊಲೀಸರ ನಡವಳಿಕೆ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಎಳೆಯಾಗಿ ಜಡ್ಜ್ ಮುಂದೆ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಹೇಳಿದ್ರು. ನನಗೆ ಕೊಲೆ ಮಾಡೋ ಉದ್ದೇಶಕ್ಕಾಗಿನೇ ಈ ರೀತಿ ಸೂಚಿಸಿದ್ರು ಅಂತ. ಮತ್ತೊಂದು ಕಡೆ CT ರವಿ ಕೊಟ್ಟಂತ ದೂರು ಕೂಡ ಇದುವರೆಗೂ ದಾಖಲಾಗಿಲ್ಲ. ಅದೇನು ನಿನ್ನೆ CT ರವಿ ಆರೋಪ ಮಾಡಿದ್ರು, ಹಿಂಬರ ಕೊಡಕ್ಕೆ 6 ವರ್ಷವಾಗಿ ಪ್ರತಿಭಟನೆ ಮಾಡಬೇಕಂತ ಸ್ಥಿತಿ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇದಕ್ಕೆ ಪೊಲೀಸರು ಸಮರ್ಥನೆ ಕೊಡುವಂತಹ ಸಾಧ್ಯತೆಗಳು ಕಡಿಮೆ. ಯಾಕಂದ್ರೆ ಪೊಲೀಸರು ಈ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೂಡ ಮುಂದಾಗ್ತಿಲ್ಲ. ಹೀಗಾಗಿ ಈ ಒಂದು ಪ್ರಕರಣ ಈಗ ರಾಜಕೀಯ ಕೆಸರಾಚಾಟಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ ನಡುವೆ ಇವತ್ತು ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ 100 ಜನ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಪೃಥ್ವಿರಾಜ್, ಈಗ
ಸಿ.ಟಿ. ರವಿ ಬಂಧನ ಬಿಡುಗಡೆ ಬಳಿಕ ಅವರ ವಿಧಾನ ಪರಿಷತ್ ಸ್ಥಾನದಿಂದ ಅಮಾನತುಗೊಳಿಸಬೇಕು ಅಂತ ಹೇಳಿ ಈಗ ಕಾಂಗ್ರೆಸ್ ಏನು ಪ್ಲಾನ್ ಅನ್ನು ಮಾಡಿದೆ. ಕಾಂಗ್ರೆಸ್ಗೆ ಕೌಂಟರ್ ಆಗಿ ಬಿಜೆಪಿಯು ಕೂಡ ಬೆಳಗಾವಿಯಲ್ಲಿ 26-27ಕ್ಕೆ ಏನು ಗಾಂಧಿ ಭಾರತ ಅಂತಕ್ಕಂಥ ಒಂದು ಕಾರ್ಯಕ್ರಮ, ಅಂದ್ರೆ ಬೆಳಗಾವಿ ಅಧಿವೇಶನಕ್ಕೆ 100 ವರ್ಷ ಸಂಭ್ರಮಾಚರಣೆ ವೇಳೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಎಲ್ಲ ನಾಯಕರು ಬೆಳಗಾವಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಬಿಜೆಪಿ ಪ್ರತಿಭಟನೆ ಮಾಡಿ ಈ ಒಂದು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರ ಗುಂಡಾಗಿರಿ ಆಗಿರ್ಬೋದು ಮತ್ತು ಈ ನಡೆದಂತಹ ಘಟನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಇದು ಇನ್ನೂ ನಿಗದಿ ಆಗಬೇಕಿದೆ, ಯಾವತ್ತು ಇವರು ಪ್ರತಿಭಟನೆ ಮಾಡ್ತಾ ಇರೋದ್ರ ಬಗ್ಗೆ ದಿನಾಂಕ ನಿಗದಿ ಅಷ್ಟೇ ಬಾಕಿ ಉಳಿದಿದೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿ.